ಚಾಮುಂಡೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ನಾವು ಮೈಸೂರಿಗೆ ಬಂದಿದ್ದೇವೆ ಮತ್ತು ನಮ್ಮ ಭಾಳ ಒಂದು ಫ್ಯಾಮಿಲಿ ಫ್ರೆಂಡ್ ಆದಂಥ ಸುನಂದ ಅವರು ಇವತ್ತು ಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದೇವಿಯ ಒಂದು ಆಶೀರ್ವಾದ ಪಡೆದು ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಸಮೃದ್ಧಿ ಆಗಲಿ ಅಂತಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರೆ. ಕಳೆದ ವರ್ಷ ತಾವೇ ಪ್ರಸಾದದ ವ್ಯವಸ್ಥೆ ಮಾಡಿಸಿದ್ರು, ಈ ವರ್ಷನೂ ಮಾಡಿದ್ದಾರೆ. ಸರ್ ಕೊನೆಯ ಕ್ಷಣದಲ್ಲಿ ಯಾವ ರೀತಿಯಾಗಿ ಸಚಿವ ಸ್ಥಾನ ಏನು ಅದರಲ್ಲಿ ಏನು ಅಂತ ಇದಾಗಿಲ್ಲ. ಫಸ್ಟ್ ನನಗೆ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು, ಹೀಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ತಾವು ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯಿತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತು ಆಮೇಲೆ ಲೀಸ್ಟಲ್ಲಿ ಚೇಂಜ್ ಆಗಿತ್ತು. ಮತ್ತು ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು CM ಫೋನ್ ಮಾಡಿ ಇಲ್ಲ 5 ಗಂಟೆಗೆ ಆಗಿದೆ, 5 ಗಂಟೆಗೆ ಬಾ ನೀನು ಅಂತಂದ್ರು. ಮಕ್ಕಳ ವೈದ್ಯರು ರಿಪ್ಲೇಸು ಏನು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ. ಇವರು ಪ್ರತಿ ಟೈಮ್ ಇದ್ದಿದ್ದೆ ಅದು. ಆದರೂ ಇದನ್ನು ನಮ್ಮ CM ಮತ್ತು ಹೈಕಮಾಂಡು ಎಲ್ಲರೂ ಸೇರಿ ಪರಿಶೀಲನೆ ಮಾಡಿ ಸರಿಯಾಗಿ ಡಿಸಿಷನ್ ಮಾಡ್ತಾರೆ. ಏನಿಲ್ಲ, ಎಲ್ಲವೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು, ಎಲ್ಲ ಸಮಾಜದವ್ರನ್ನೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಮತ್ತು ಒಬ್ರಿಗೆ ಕೊಟ್ಟಾಗ ಒಬ್ರಿಗೆ ಇದಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ ನಿಮ್ಮ ಬೈ ಎಲೆಕ್ಷನ್ನಲ್ಲಿ ಆಗಿರುವಂತಹ ಮೋಸದ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಬೈ ಎಲೆಕ್ಷನ್ ಆಗಿರೋ ಈಗ ಎಲ್ಲ ಮುಗಿದೋಗೈತಿ, ದೇವಿ ಆಶೀರ್ವಾದ ಪಡಿಲಿಕ್ಕೆ ಬಂದೈತಿ, ಆ ದೇವಿನೇ ನೋಡ್ಕೊಂತೈತಿ. ಏನ್ರಿ ಇಲ್ಲಪ್ಪ, ಅದೇನಿಲ್ಲ. ಇಲ್ಲ ಹಂಗೇನಿಲ್ಲ, ಯಾರಿಗೂ ಏನು ಅಸಮಾಧಾನ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಎಲ್ಲ ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ನೋಡ್ರಿ ಈಗ ಯಾಕೆ ಲೇಟಾಗಿ ಬಂದಿದ್ದಾರೆ? ಗೌಡ್ರದು ಗೌಡ್ರು ಏನಮ್ಮ, ಗೌಡ್ರು ಫಸ್ಟ್ ಊಟಕ್ಕೆ ಇಟ್ಕೊಂತಿದ್ರು, ಅದನ್ನ ನಾವು ನಮಗೆ ಕೊಟ್ಟಾರ ಅವರು ಊಟ. ಹೊಸಬ್ರು ಎಲ್ಲ ಎಲ್ಲ ತಂದೆ ಇದು ತಂದೆಯವ್ರಿಗೆ ಭಾಳ ದೋಸ್ತಿಗಳು, ರಾಜಕೀಯ ಅಲ್ಲ, ದೋಸ್ತಿ.